ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನಮಗೆ ಏನಾದರೂ ಕೋರಿಕೆ ನೆರವೇರಬೇಕು ಅಂದ್ರೆ ನಮ್ಮ ಇಷ್ಟ ದೇವರಲ್ಲಿ ಆಗಲಿ ಇಲ್ಲಾಂದ್ರೆ ಯೂನಿವರ್ಸ್ ಹತ್ರ ಪ್ರೇ ಮಾಡಿ ನಮ್ಮ ಕೋರಿಕೆಯನ್ನ ನೆರವೇರಿಸು ಅಂತ ಪ್ರೇ ಮಾಡ್ತಾ ಇರ್ತೀವಿ. ಮತ್ತೆ ಹಾಗಿದ್ದಾಗ ನಿಮ್ಮ ಕೋರಿಕೆ ಅನ್ನೋದು ಖಂಡಿತವಾಗ್ಲೂ ನೆರವೇರಬೇಕು ಅಂದ್ರೆ ನೀವು ಯೂನಿವರ್ಸ್ ಹತ್ರವಾಗ್ಲಿ ಇಲ್ಲಾಂದ್ರೆ ದೇವರಿಗೆ ಆಗ್ಲಿ ಸರಿಯಾದ ವಿಧಾನದಲ್ಲಿ ಏನಾದರೂ ಕೇಳಿದ್ದೇ ಆದ್ರೆ ನಿಮ್ಮ ಕೋರಿಕೆ ಅನ್ನೋದು ಖಂಡಿತವಾಗ್ಲೂ ನೆರವೇರುತ್ತೆ. ನಿಮ್ಮ ಕೋರಿಕೆ ಖಂಡಿತವಾಗ್ಲೂ ನೆರವೇರಬೇಕು ಅಂದ್ರೆ ಯೂನಿವರ್ಸ್ನ ಯಾವ ಸಮಯದಲ್ಲಿ ಹೇಗೆ ಪ್ರೇ ಮಾಡಿದ್ರೆ ನಿಮ್ಮ ಕೋರಿಕೆ ಯೂನಿವರ್ಸ್ಗೆ ಸೇರುತ್ತೆ ಅನ್ನೋ ವಿಷಯಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಯಾವುದಾದರೂ ಒಂದು ಆಸೆ ಅಥವಾ ಕೋರಿಕೆ ನೆರವೇರಬೇಕು ಅಂದ್ರೆ ನಾವು ಈ ಯೂನಿವರ್ಸ್ ಜೊತೆ ಅಲೈನ್ ಆಗಿದ್ದಾಗ ಅಂದ್ರೆ ಅದರ ಜೊತೆ ನಾವು ಕನೆಕ್ಟ್ ಆಗಿದ್ದಾಗ ಮಾತ್ರ ನಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ. ಮತ್ತೆ ನಮ್ಮನ್ನ ಈ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋದು ಏನಾದ್ರೂ ಇದೆಯಾ ಅಂದ್ರೆ ಅದು ಧ್ಯಾನ ಮಾತ್ರವೇ. ಈ ಧ್ಯಾನದಿಂದ ಮಾತ್ರವೇ ನಾವು ತುಂಬಾ ಸುಲಭವಾಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಈ ಧ್ಯಾನದಿಂದಾನೇ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಅಪ್ಲೈ ಮಾಡಬೇಕು ನೋಡೋಣ. ಧ್ಯಾನದಿಂದ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಸುಲಭವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಧ್ಯಾನ ಅಂತ ಹೇಳಿದೀನಿ ಅಂತ ಗಂಟೆಗಟ್ಟಲೆ ಮಾಡಬೇಕಾ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಂತರಂಗದಲ್ಲಿ ಮೌನ ಏರ್ಪಡುವ ರೀತಿ ನೋಡಿಕೊಂಡರೆ ಸಾಕು. ಮೌನ ಭಗವಂತನ ಜೊತೆ ಸ್ನೇಹ ಅಂತ, ಮಾತು ಮಾಯದ ಜೊತೆ ಬಂಧನ ಅಂತ ಯಾರೋ ದೊಡ್ಡವರು ಹೇಳಿದ್ರು. ಅಂದ್ರೆ ಇಲ್ಲಿ ನಿಮ್ಮ ಅಂತರಂಗದಲ್ಲಿ ಮೌನವು ಏರ್ಪಟ್ಟಾಗ ಮಾತ್ರವೇ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದನ್ನೋದು ನಡೆಯುತ್ತೆ. ಇಲ್ಲಿ ಮೌನ ಅಂದ್ರೆ ನಿಮ್ಮೊಳಗೆ ಪೂರ್ತಿ ಏಕಾಗ್ರತೆಯಿಂದ ಯಾವ ರೀತಿಯ ಆಲೋಚನೆ ಇಲ್ಲದೆ ಇರೋ ಸ್ಥಿತಿ ಅಂತ ಅರ್ಥ. ಹೀಗೆ ನಿಮ್ಮೊಳಗೆ ಆಲೋಚನೆಗಳಿಲ್ಲದ ಸ್ಥಿತಿಯನ್ನ ನಿಮ್ಮ ಅಂತರಂಗ ಮೌನದಲ್ಲಿ ಇರುವ ಸಮಯದಲ್ಲಿ ನೀವು ಪೂರ್ತಿಯಾಗಿ ಈ ವಿಶ್ವದ ಜೊತೆ ಕನೆಕ್ಟ್ ಆಗಿ ಇರ್ತೀರಾ. ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಒಂದು ಆಸೆ ಅಥವಾ ಕೋರಿಕೆಯನ್ನ ಯೂನಿವರ್ಸ್ಗೆ ತಿಳಿಸಿದರೆ ನಿಮ್ಮ ಕೋರಿಕೆ ಅನ್ನೋದು ತುಂಬಾ ಬೇಗನೆ ತುಂಬಾ ಸುಲಭವಾಗಿ ನೆರವೇರುತ್ತದೆ. ನಿಮಗೆ ಮತ್ತಷ್ಟು ಸ್ಪಷ್ಟವಾಗಿ ಧ್ಯಾನದಲ್ಲಿ ಯಾವ ಸಮಯದಲ್ಲಿ ನಿಮ್ಮ ಕೋರಿಕೆಯನ್ನ ತಿಳಿಸಬೇಕು ಅಂದ್ರೆ ನೀವು ಕಣ್ಣು ಮುಚ್ಚಿಕೊಂಡು ನೀವು ಧ್ಯಾನದಲ್ಲಿ ನಿಮ್ಮ ಉಸಿರನ್ನ ಗಮನಿಸುತ್ತಾ ಇರಬೇಕು. ಹೀಗೆ ನೀವು ನಿಮ್ಮ ಉಸಿರನ್ನ ಗಮನಿಸುತ್ತಿರುವ ಸಮಯದಲ್ಲಿ ನಿಮ್ಮೊಳಗೆ ಇರುವ ಎಲ್ಲಾ ಆಲೋಚನೆಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ಒಂದು ಪ್ರಶಾಂತವಾದ ನಿರ್ಮಲವಾದ ಮನಸ್ಸು ನಿಮ್ಮೊಳಗೆ ಏರ್ಪಡುತ್ತದೆ. ಹೀಗೆ ಏರ್ಪಟ್ಟಾಗ ನಿಮ್ಮೊಳಗೆ ಒಂದು ಶೂನ್ಯ ಸ್ಥಿತಿಯನ್ನ ಗಮನಿಸುತ್ತೀರಾ. ಈ ಸಮಯದಲ್ಲಿ ನಿಮ್ಮ ಕೋರಿಕೆಯನ್ನ ತುಂಬಾ ಸ್ಪಷ್ಟವಾಗಿ ಯೂನಿವರ್ಸ್ಗೆ ತಿಳಿಸಬೇಕು. ಹೀಗೆ ತಿಳಿಸಿದಾಗ ನೀವು ಯೂನಿವರ್ಸ್ ಜೊತೆ ಪೂರ್ತಿಯಾಗಿ ಕನೆಕ್ಟ್ ಆಗಿ ಇರ್ತೀರಾ. ಆದ್ರಿಂದ ನಿಮ್ಮ ಕೋರಿಕೆ ಅನ್ನೋದು ಡೈರೆಕ್ಟ್ ಆಗಿ ಯೂನಿವರ್ಸ್ಗೆ ಸೇರೋದನ್ನೋದು ನಡೆಯುತ್ತೆ. ಉದಾಹರಣೆಗೆ ನೀವು ಅಕ್ಷರಗಳಿದ್ದ ಪೇಪರ್ನ ಹಾಗೇನೆ ಬ್ಲಾಂಕ್ ಪೇಪರ್ನ ತಗೊಂಡು ಅದರ ಮೇಲೆ ಕೆಲವು ಅಕ್ಷರಗಳನ್ನ ಬರೆದರೆ ನಿಮಗೆ ಯಾವುದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ? ಬ್ಲಾಂಕ್ ಪೇಪರ್ ಮೇಲೆ ಬರ್ದಿರೋದಾ ಇಲ್ಲಾಂದ್ರೆ ಅಕ್ಷರಗಳು ಇದ್ದ ಪೇಪರ್ ಮೇಲೆ ಬರ್ದಿರೋದಾ? ಖಂಡಿತವಾಗ್ಲೂ ಬ್ಲಾಂಕ್ ಪೇಪರ್ ಮೇಲೆ ಬರ್ದಿದ್ದೇ ಅರ್ಥ ಆಗುತ್ತೆ. ಹಾಗೇನೆ ನಿಮ್ಮ ಮೈಂಡ್ ಕೂಡ ಆಲೋಚನೆಗಳಿಂದ ತುಂಬಿದ್ದಾಗ ನಿಮ್ಮ ಕೋರಿಕೆ ಅನ್ನೋದು ಯೂನಿವರ್ಸ್ಗೆ ಸ್ಪಷ್ಟವಾಗಿ ತಿಳಿಸೋಕೆ ಆಗೋದಿಲ್ಲ. ಅದಕ್ಕೇನೆ ನಾವು ನಮ್ಮ ಮೆದುಳಿನಲ್ಲಿ ಆಲೋಚನೆಗಳ ಸಂಖ್ಯೆ ಕಡಿಮೆಯಾದಾಗ ನಮ್ಮ ಕೋರಿಕೆಯನ್ನ ಯೂನಿವರ್ಸ್ಗೆ ತಿಳಿಸಿದರೆ ಅದು ಯೂನಿವರ್ಸ್ಗೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗಿ ತುಂಬಾ ಸುಲಭವಾಗಿ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತದೆ. ಅದಕ್ಕೇನೆ ಧ್ಯಾನದಿಂದ ಆಕರ್ಷಣೀಯ ಸಿದ್ಧಾಂತ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೇನೆ ಸ್ನೇಹಿತರೆ, ನೀವು ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಹಾಗೂ ಯೂನಿವರ್ಸ್ ಅಂದ್ರೆ ಏನು ಪೂರ್ತಿ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮಗೋಸ್ಕರನೇ 2 hours ಮಾಸ್ಟರ್ ಕ್ಲಾಸ್ನ ರೆಡಿ ಮಾಡಿದ್ದೀನಿ. ಪವರ್ ಆಫ್ ಯೂನಿವರ್ಸ್. ಹೌದು ಸ್ನೇಹಿತರೆ, ಇದು 2 hours ಮಾಸ್ಟರ್ ಕ್ಲಾಸ್ ಆಗಿರುತ್ತೆ. ಹಾಗೂ ಇದರ ಫೀಸ್ 999 999 ಫೀಸ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಹಾಗೇನೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಅದೇ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಿಮ್ಗೆ ಈ ಕೋರ್ಸ್ ಅನ್ನೋದು ಈ ಮಾಸ್ಟರ್ ಕ್ಲಾಸ್ ಅನ್ನೋದು ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಈ ಮಾಸ್ಟರ್ ಕ್ಲಾಸ್ ಬಂದ್ಬಿಟ್ಟು ನಿಮ್ಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ನಿಮ್ ಫ್ರೀ ಟೈಮಲ್ಲಿ ನೋಡ್ಕೊಂಡು ಯಾವಾಗ ಬೇಕಾದ್ರೂ ಪ್ರಾಕ್ಟೀಸ್ ಮಾಡಬಹುದು. ಇದೊಂದು ಪ್ರೀ ರೆಕಾರ್ಡೆಡ್ ಸೆಷನ್ ಆಗಿರುತ್ತೆ. ಸೊ ಇದು 2 hours ಆಫ್ ವಿಡಿಯೋ ಕಂಟೆಂಟ್ ಇರುತ್ತೆ. ನನ್ನ ಫೇಸ್ ನಿಮಗೆ ಕಾಣಿಸ್ತಿರುತ್ತೆ ಹಾಗೂ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ವೀಕೆಂಡ್ ಅಲ್ಲಿ. ಅಂಡ್ ಇದರಲ್ಲಿ ನಿಮಗೆ ವಾಟ್ ಈಸ್ ಯೂನಿವರ್ಸ್, ಯೂನಿವರ್ಸ್ ಅಂದ್ರೆ ಏನು, ಹೌ ಟು ಕನೆಕ್ಟ್ ವಿತ್ ದ ಯೂನಿವರ್ಸ್, ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಪ್ರಾಪರ್ ವೇನಲ್ಲಿ, ಹಾಗೂ ಕನೆಕ್ಟ್ ಆದ ನಂತರ 8 ಯೂನಿವರ್ಸ್ ಹಾರ್ಮ್ಫುಲ್ ಸೈನ್ಸ್ ಟು ಟೆಸ್ಟ್ ಯು. ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡೋದಕ್ಕೆ ನಿಮಗೆ ಎಚ್ಚರಿಕೆಯ ಗಂಟೆಗಳನ್ನ ಕೊಡುತ್ತೆ, ತುಂಬಾ ಕೊಡುತ್ತೆ. ಅದರಲ್ಲಿ 8 ಮುಖ್ಯವಾದ ಹಾರ್ಮ್ಫುಲ್ ಸೈನ್ಸ್ ಯಾವ್ಯಾವು ಅನ್ನೋದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೂ ಲೈಫ್ ಟೈಮ್ ಆಕ್ಸೆಸ್ ಟು ಅಫರ್ಮೇಷನ್ಸ್. ಈ ಕೋರ್ಸ್ ಅಲ್ಲಿ ನಾನು ನಿಮಗೆ 21 ಪವರ್ಫುಲ್ ಪಾಸಿಟಿವ್ ಅಫರ್ಮೇಷನ್ಸ್ ಟು ಕನೆಕ್ಟ್ ವಿತ್ ಯೂನಿವರ್ಸ್ ಅದನ್ನ ನಾನು ಬರೆಸ್ತೀನಿ ಹಾಗೂ ಅದನ್ನ PDF ಕೂಡ ಕಳಿಸ್ತೀನಿ. ಅದು ನಿಮ್ಮ ಹತ್ರ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಹಾಗೂ ಪಾಸಿಟಿವ್ ಅಫರ್ಮೇಷನ್ಸ್ ಅಂದ್ರೆ ಏನು, ಅಫರ್ಮೇಷನ್ ಬೆನಿಫಿಟ್ಸ್ ಕೂಡ ಇದರಲ್ಲಿ ಹೇಳಿದ್ದೀನಿ. ಅಂಡ್ 30 minutes ಯೂನಿವರ್ಸಲ್ ಕನೆಕ್ಷನ್ ಗೈಡೆಡ್ ಮೆಡಿಟೇಷನ್
ನಿಮಗೆ ನಾನು ಇದರಲ್ಲಿ ಕೊಡ್ತೀನಿ. ಈ ಗೈಡೆಡ್ ಮೆಡಿಟೇಷನ್ ಮಾಡಿ ಆ ಅಫರ್ಮೇಷನ್ ಮಾಡಿದರೆ ಸಾಕು, ವಿತಿನ್ 21 ಡೇಸ್ ಅಲ್ಲಿ ನೀವು ಖಂಡಿತವಾಗ್ಲೂ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀರಾ ಹಾಗೂ ನಿಮ್ಮ ಕೋರಿಕೆಗಳನ್ನು ತುಂಬಾ ಅದ್ಭುತವಾಗಿ ತುಂಬಾ ಸರಳವಾದ ರೀತಿಯಲ್ಲಿ ನೀವು ನೆರವೇರಿಸಿಕೊಂಡು ನಿಮ್ಮ ಜೀವನವನ್ನ ಲೈಫ್ನ ಟ್ರಾನ್ಸ್ಫರ್ ಮಾಡ್ಕೊಂತೀರಾ ಅಂತ ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ. ಅದೇ ನಂಬರ್ಗೆ ನೀವು ನಮಗೆ ವಾಟ್ಸಪ್ ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ಈ ಕೋರ್ಸ್ ಲಿಂಕ್ ನಿಮ್ಮ ಮೇಲ್ ಐಡಿಗೆ ಶೇರ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.